ಆದರೆ ಜಂತರ್ ಮಂತ್ರಲ್ಲಿ ಏನಾಗಿದೆ, ಅಲ್ಲಿ ಫಾರಿನ್ ಫಂಡಿಂಗ್ ಮಾತ್ರ ಅಲ್ಲ, ಇವತ್ತು ಟಿವಿಯಲ್ಲಿ ಬೆಳಿಗ್ಗೆ ನೋಡುವಾಗ ಪಾಕಿಸ್ತಾನದಿಂದ ಕೆಲವು ಟೆರರಿಸ್ಟ್ಗಳು ಸಹ ಅದರಲ್ಲಿ ಭಾಗ್ಯ ಆಗಬೇಕು ಅನ್ನುವಂಥ ಇದು ದಿಕ್ಕಿನಲ್ಲಿ ಯೋಚನೆ ಮಾಡ್ಕೊಂಡು ಬಂದಿದ್ದಾರೆ. ಪೆಟ್ರೋಲ್ ಬಾಂಬ್ ಹಾಕುವಂಥ ವ್ಯವಸ್ಥೆ ಇದೆ ಅನ್ನೋದು ಯಾರು MG ಹೆಗಡೆ ರಾಜ್ಯ ಕಾಂಗ್ರೆಸ್ ವಕ್ತಾರ. ಜಂತರ್ ಮಂತರ್ನಲ್ಲಿ ಪ್ರತಿಭಟನೆಗೆ ವಿದೇಶಿ ಫಂಡಿಂಗ್ ಅಂತೇಳಿ ಆರೋಪ ಮಾಡಿದ್ದಾರೆ. ನೋಡಿ, ಒಂದು ಇಷ್ಟು ದೇಶದ ಅಖಂಡತೆಗೆ ಸಮಸ್ಯೆ ಕೊಡುವಂಥ ವಿಷಯ ಅಂತ ಹೇಳಿದ್ರೆ ಫಾರಿನ್ ಫಂಡಿಂಗ್ FRCA ರೂಲ್ಸ್ ಮೂಲಕ ಅದನ್ನು ಹದ್ದುಬಸ್ತಿಗೆ ತರುವಂಥ ಹೊಸ ಆ್ಯಕ್ಟನ್ನು ತಂದಿದ್ದಾರೆ. ಈಗ ಮೊನ್ನೆ ನಮ್ಮಲ್ಲಿ ಆಗುವಂಥ ಪ್ರತಿಭಟನೆಗಳೇನಿದೆ, ಸ್ಟೂಡೆಂಟ್ ಆರ್ಗನೈಸೇಷನ್ಸ್ ಇರ್ಬೋದು, ಬೇರೆನೇ ಇರ್ಬೋದು, ಪ್ರತಿಭಟನೆಗಳಿಗೆ ಫಾರಿನ್ ಫಂಡಿಂಗ್ ಆಗ್ತಾ ಇರೋದನ್ನು ಎಲ್ಲರ ಗಮನಕ್ಕೆ ಬರ್ತಾ ಇದೆ ಮತ್ತು ಇನ್ವೆಸ್ಟಿಗೇಷನ್ ಏಜೆನ್ಸಿ ಸಹ ಅದರಿಂದ ಇದ್ದಾರೆ. ಆದರೆ ಜಂತರ್ ಮಂತ್ರಲ್ಲಿ ಏನಾಗಿದೆ, ಅಲ್ಲಿ ಫಾರಿನ್ ಫಂಡಿಂಗ್ ಮಾತ್ರ ಅಲ್ಲ, ಇವತ್ತು ಟಿವಿಯಲ್ಲಿ ಬೆಳಿಗ್ಗೆ ನೋಡುವಾಗ ಪಾಕಿಸ್ತಾನದಿಂದ ಕೆಲವು ಟೆರರಿಸ್ಟ್ಗಳು ಸಹ ಅದರಲ್ಲಿ ಭಾಗ್ಯ ಆಗಬೇಕು ಅನ್ನುವಂಥ ಇದು ದಿಕ್ಕಿನಲ್ಲಿ ಯೋಚನೆ ಮಾಡ್ಕೊಂಡು ಬಂದಿದ್ದಾರೆ. ಪೆಟ್ರೋಲ್ ಬಾಂಬ್ ಹಾಕುವಂಥ ವ್ಯವಸ್ಥೆ ಇದೆ ಅನ್ನೋದು ಇಂಡಿಯಾ ಟುಡೇಯಲ್ಲಿ ಇವತ್ತು ಬರ್ತಾ ಇತ್ತು. ಇದೆಲ್ಲ ಸೀರಿಯಸ್ ಮ್ಯಾಟರ್. ಈ ಸೀರಿಯಸ್ ಮ್ಯಾಟರ್ ಇರುವಂಥ ಸಂದರ್ಭದಲ್ಲಿ ನಾವು ಆ ಇಶ್ಯೂವನ್ನು ಹ್ಯಾಂಡ್ಲ್ ಮಾಡಬೇಕು. ಆ ಇಶ್ಯೂವನ್ನು ಹ್ಯಾಂಡ್ಲ್ ಮಾಡೋ ಬದಲಾಗಿ ಈ ವ್ಯಕ್ತಿ ಯಾರೇ ಇರಲಿ, ಇವರು ಯಾರೇ ಇರಲಿ, ಅವ್ರ ಹೆಸರು ಹೇಳಿದರೆ ಅವ್ರು ಸ್ವಲ್ಪ ಇಂಪಾರ್ಟೆನ್ಸ್ ಆಗ್ತದೆ ಅಂತ ಅವರು ಇದೆಲ್ಲ ಮಾಡ್ತಾ ಇದ್ದಾರೆ. ಅವರು ಈ ರೀತಿಯಾಗಿ ಅಸಭ್ಯವಾಗಿ ಆ ಇಶ್ಯೂವನ್ನು ಬಿಟ್ಟು RSS ಹಾಗೆ BJP ಹೀಗೆ ಅನ್ನೋದು ಒಂದು ಪ್ರಿಯಾಂಕರ್ಗೆ ಅವರು ಒಂದು ಏನು ಮಣೆಯನ್ನು ಹಾಕಿ ಕೊಟ್ಟಿದ್ದಾರೆ. ಅದರ ಮೇಲೆ ಅದೇ ರೀತಿಯಲ್ಲಿ ಇವರು ಸಹ ಬಿಹೇವ್ ಮಾಡ್ತಾ ಇದ್ದಾರೆ. ಬರ್ನಿಂಗ್ ಇಶ್ಯೂ ಏನು, ಹೊರಗಿಂದ ಫಂಡಿಂಗ್ ಬರ್ತಾ ಇದೆ, ನೀವು ಅದನ್ನು ಹೌದಾ ಇಲ್ವಾ ಹೇಳಿ, ಇಲ್ಲಾದರೆ ಇಲ್ಲ ಹೇಳಿ ಅಲ್ಲ. ನೀವು BJPಗೆ ಬರ್ತದೆ, RSSಗೆ ಬರ್ತದೆ ಅನ್ನೋದನ್ನು ಹೇಳ್ಕೊಂಡು ನೀವು ಮೇನ್ ಪ್ರಶ್ನೆಯನ್ನು ನುಣುಚಿಕೊಳ್ಳೋದು ಬೇಡ. ಫಂಡಿಂಗ್ ಆಗ್ತಾ ಇದ್ರೆ ಆಗ್ತದ ಇಲ್ವಾ, ನಿಮ್ಮ ಪ್ರಕಾರ ಏನು ಅದನ್ನು ಹೇಳ್ಬೋದು, ಅದು ಹೇಳಿ ಅವ್ರು. ಇಲ್ಲ ಅಂದರೆ ಇಲ್ಲ ಹೇಳಿ, ಆಯ್ತಂದ್ರೆ ಆಯ್ತು ಹೇಳಿ, ಅದು ಹೇಳೋದಿಲ್ಲ ಅವರು. ಯಾಕಂದ್ರೆ ಅವ್ರಿಗೆ ಗೊತ್ತಿದೆ ಅಲ್ಲಿ ಫಂಡಿಂಗ್ ಆಗ್ತಿದೆ, ಫಾರಿನ್ ಫಂಡಿಂಗ್ ಆಗ್ತಿದೆ ಅನ್ನೋದನ್ನು. ಅದಕ್ಕೋಸ್ಕರ ಸ್ಟೇಟ್ ಉತ್ತರ ಕೊಟ್ಟರೆ ಒಳ್ಳೇದು. ಈ ರೀತಿ ಹಾರಿಕೆ ಉತ್ತರ ಮತ್ತು ಇಡೀ ದಿನ RSS BJP ಅನ್ನೋದ್ರ ಬಗ್ಗೆ ಅದು ಕಮೆಂಟಿಗೆ ಸಹ ಯೋಗ್ಯವಲ್ಲದಂಥ ಒಂದು ಕಮೆಂಟ್ಸ್ ಅವರೇ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.